ಎಸ್.ಎಂ. ಕೃಷ್ಣ ಅವರು ಅತ್ಯಂತ ಸಂಪನ್ನ, ಸೌಜನ್ಯ, ವಿವೇಕ, ಮಾನವೀಯತೆ ಇವುಗಳನ್ನೆಲ್ಲವನ್ನು ಕೂಡ ಅಳವಡಿಸಿಕೊಂಡಿದ್ದಂಥ ಒಬ್ಬ ಈ ರಾಜ್ಯದ, ಈ ರಾಷ್ಟ್ರದ ಅತ್ಯಂತ ಶ್ರೇಷ್ಠ ನಾಯಕರು. ನಾನು ಕಳೆದ 40 ವರ್ಷಗಳಿಂದ ಅವರನ್ನು ನಾನು ಹಿಂಬಾಲಿಸ್ಕೊಂಡು ಬಂದಿದ್ದೀನಿ. ಒಂದು ದಿನವೂ ಕೂಡ ಅವರು ಯಾರ ಮೇಲೂ ಕೂಡ ಸಿಟ್ಟಾಗಲಿಲ್ಲ, ಏನಿಲ್ಲ. ಭಾಳ ಸಮಾಧಾನವಾಗಿ ಎಂಥ ಸಮಸ್ಯೆಗಳಿದ್ದರೂ ಕೂಡ ಪರಿಹರಿಸುವಂತಹ ಗುಣವನ್ನು ಹೊಂದಿದಂಥವರು. ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರನ್ನು ಒಂದು ಸಿಂಗಾಪುರ್ ರೀತಿಯಲ್ಲಿ ನಾನು ಆ ಮಾದರಿಯಲ್ಲಿ ಡೆವಲಪ್ ಮಾಡಬೇಕು ಅಂತೇಳಿ ಅವರು ಸಾಕಷ್ಟು ಬೆಂಗಳೂರಿಗೆ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಜೊತೆಗೆ IT-BT ಹೆಬ್ಬಾಗಿಲು ಅನ್ನಾಗಿ ಮಾಡಿದಂಥ ಕೀರ್ತಿ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲಬೇಕು. ಅದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ಎಸ್.ಎಂ. ಕೃಷ್ಣರವರು ಬಡ ಮಕ್ಕಳನ್ನು ಗುರಿಯಾಗಿ ಇಟ್ಕೊಂಡು ಮಧ್ಯಾಹ್ನದ ಬಿಸಿ ಊಟವನ್ನು ಒದಗಿಸುವುದರ ಮೂಲಕ ಕೂಲಿ ನಾಲಿ ಮಾಡಿ ಇದ್ದಂಥ ತಂದೆ ತಾಯಿಗಳು ಅವರಿಗೆ ಮಧ್ಯಾಹ್ನದ ಊಟನೂ ಕೂಡ ಸಿಗ್ತಿದ್ದಿಲ್ಲ ಮಕ್ಕಳಿಗೆ. ಎಷ್ಟೋ ಮಕ್ಕಳು ಹಸಿವಿನಿಂದ ಶಾಲೆಗೆ ಕೂಡ ಹೋಗ್ತಿರಲಿಲ್ಲ. ಆ ಶಾಲೆಗೆ ಹೆಚ್ಚು ಸಂಖ್ಯೆಯಲ್ಲಿ ಬಡವರು ಬರುವಂತೆ ಮಾಡಿದ್ದು ಅವರ ಒಂದು ಮಾನವೀಯ ಅಂತಂದೇಳಿದ್ನಲ್ಲ, ಮಾನವೀಯ ಗುಣ ಮತ್ತು ಪರೋಪಕಾರದ ಗುಣ ಇದ್ದದ್ರಿಂದ ಅಂಥ ಒಬ್ಬ ದೂರದೃಷ್ಟಿಯ ನಾಯಕ ಎಸ್.ಎಂ. ಕೃಷ್ಣರವರು ಇವತ್ತು ನಮಗೆ ಅಗಲಿದ್ದಾರೆ. ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರ್ತೀನಿ. ಅವರ ಅಗಲಿಕೆಯಿಂದ ನಮ್ಮ ರಾಷ್ಟ್ರಕ್ಕೆ, ನಮ್ಮ ನಾಡಿಗೆ ದುಃಖ ಆಗಿದೆ ಅಂತಂದೇಳಿ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ. ಎಸ್.ಎಂ. ಕೃಷ್ಣ ಅವರು ಅತ್ಯಂತ ಸಂಪನ್ನ, ಸೌಜನ್ಯ, ವಿವೇಕ, ಮಾನವೀಯತೆ ಇವುಗಳನ್ನೆಲ್ಲವನ್ನು ಕೂಡ ಅಳವಡಿಸಿಕೊಂಡಿದ್ದಂಥ ಒಬ್ಬ ಈ ರಾಜ್ಯದ, ಈ ರಾಷ್ಟ್ರದ ಅತ್ಯಂತ ಶ್ರೇಷ್ಠ ನಾಯಕರು. ನಾನು ಕಳೆದ 40 ವರ್ಷಗಳಿಂದ ಅವರನ್ನು ನಾನು ಹಿಂಬಾಲಿಸ್ಕೊಂಡು ಬಂದಿದ್ದೀನಿ. ಒಂದು ದಿನವೂ ಕೂಡ ಅವರು ಯಾರ ಮೇಲೂ ಕೂಡ ಸಿಟ್ಟಾಗಲಿಲ್ಲ, ಏನಿಲ್ಲ. ಭಾಳ ಸಮಾಧಾನವಾಗಿ ಎಂಥ ಸಮಸ್ಯೆಗಳಿದ್ದರೂ ಕೂಡ ಪರಿಹರಿಸುವಂತಹ ಗುಣವನ್ನು ಹೊಂದಿದಂಥವರು. ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರನ್ನು ಒಂದು ಸಿಂಗಾಪುರ್ ರೀತಿಯಲ್ಲಿ ನಾನು ಆ ಮಾದರಿಯಲ್ಲಿ ಡೆವಲಪ್ ಮಾಡಬೇಕು ಅಂತೇಳಿ ಅವರು ಸಾಕಷ್ಟು ಬೆಂಗಳೂರಿಗೆ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಜೊತೆಗೆ IT-BT ಹೆಬ್ಬಾಗಿಲು ಅನ್ನಾಗಿ ಮಾಡಿದಂಥ ಕೀರ್ತಿ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲಬೇಕು. ಅದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ಎಸ್.ಎಂ. ಕೃಷ್ಣರವರು ಬಡ ಮಕ್ಕಳನ್ನು ಗುರಿಯಾಗಿ ಇಟ್ಕೊಂಡು ಮಧ್ಯಾಹ್ನದ ಬಿಸಿ ಊಟವನ್ನು ಒದಗಿಸುವುದರ ಮೂಲಕ ಕೂಲಿ ನಾಲಿ ಮಾಡಿ ಇದ್ದಂಥ ತಂದೆ ತಾಯಿಗಳು ಅವರಿಗೆ ಮಧ್ಯಾಹ್ನದ ಊಟನೂ ಕೂಡ ಸಿಗ್ತಿದ್ದಿಲ್ಲ ಮಕ್ಕಳಿಗೆ. ಎಷ್ಟೋ ಮಕ್ಕಳು ಹಸಿವಿನಿಂದ ಶಾಲೆಗೆ ಕೂಡ ಹೋಗ್ತಿರಲಿಲ್ಲ. ಆ ಶಾಲೆಗೆ ಹೆಚ್ಚು ಸಂಖ್ಯೆಯಲ್ಲಿ ಬಡವರು ಬರುವಂತೆ ಮಾಡಿದ್ದು ಅವರ ಒಂದು ಮಾನವೀಯ ಅಂತಂದೇಳಿದ್ನಲ್ಲ, ಮಾನವೀಯ ಗುಣ ಮತ್ತು ಪರೋಪಕಾರದ ಗುಣ ಇದ್ದದ್ರಿಂದ ಅಂಥ ಒಬ್ಬ ದೂರದೃಷ್ಟಿಯ ನಾಯಕ ಎಸ್.ಎಂ. ಕೃಷ್ಣರವರು ಇವತ್ತು ನಮಗೆ ಅಗಲಿದ್ದಾರೆ. ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರ್ತೀನಿ. ಅವರ ಅಗಲಿಕೆಯಿಂದ ನಮ್ಮ ರಾಷ್ಟ್ರಕ್ಕೆ, ನಮ್ಮ ನಾಡಿಗೆ ದುಃಖ ಆಗಿದೆ ಅಂತಂದೇಳಿ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ. ಎಸ್.ಎಂ. ಕೃಷ್ಣ ಅವರು ಅತ್ಯಂತ ಸಂಪನ್ನ, ಸೌಜನ್ಯ, ವಿವೇಕ, ಮಾನವೀಯತೆ ಇವುಗಳನ್ನೆಲ್ಲವನ್ನು ಕೂಡ ಅಳವಡಿಸಿಕೊಂಡಿದ್ದಂಥ ಒಬ್ಬ ಈ ರಾಜ್ಯದ, ಈ ರಾಷ್ಟ್ರದ ಅತ್ಯಂತ ಶ್ರೇಷ್ಠ ನಾಯಕರು.
ನಾನು ಕಳೆದ 40 ವರ್ಷಗಳಿಂದ ಅವರನ್ನು ನಾನು ಹಿಂಬಾಲಿಸ್ಕೊಂಡು ಬಂದಿದ್ದೀನಿ. ಒಂದು ದಿನವೂ ಕೂಡ ಅವರು ಯಾರ ಮೇಲೂ ಕೂಡ ಸಿಟ್ಟಾಗಲಿಲ್ಲ, ಏನಿಲ್ಲ. ಭಾಳ ಸಮಾಧಾನವಾಗಿ ಎಂಥ ಸಮಸ್ಯೆಗಳಿದ್ದರೂ ಕೂಡ ಪರಿಹರಿಸುವಂತಹ ಗುಣವನ್ನು ಹೊಂದಿದಂಥವರು. ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರನ್ನು ಒಂದು ಸಿಂಗಾಪುರ್ ರೀತಿಯಲ್ಲಿ ನಾನು ಆ ಮಾದರಿಯಲ್ಲಿ ಡೆವಲಪ್ ಮಾಡಬೇಕು ಅಂತೇಳಿ ಅವರು ಸಾಕಷ್ಟು ಬೆಂಗಳೂರಿಗೆ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಜೊತೆಗೆ IT-BT ಹೆಬ್ಬಾಗಿಲು ಅನ್ನಾಗಿ ಮಾಡಿದಂಥ ಕೀರ್ತಿ SM ಕೃಷ್ಣ ಅವರಿಗೆ ಸಲ್ಲಬೇಕು. ಅದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ SM ಕೃಷ್ಣರವರು ಬಡ ಮಕ್ಕಳನ್ನು ಗುರಿಯಾಗಿ ಇಟ್ಕೊಂಡು ಮಧ್ಯಾಹ್ನದ ಬಿಸಿ ಊಟವನ್ನು ಒದಗಿಸುವುದರ ಮೂಲಕ ಕೂಲಿ ನಾಲಿ ಮಾಡಿ ಇದ್ದಂಥ ತಂದೆ ತಾಯಿಗಳು ಅವರಿಗೆ ಮಧ್ಯಾಹ್ನದ ಊಟನೂ ಕೂಡ ಸಿಗ್ತಿದ್ದಿಲ್ಲ ಮಕ್ಕಳಿಗೆ. ಎಷ್ಟೋ ಮಕ್ಕಳು ಹಸಿವಿನಿಂದ ಶಾಲೆಗೆ ಕೂಡ ಹೋಗ್ತಿರಲಿಲ್ಲ. ಆ ಶಾಲೆಗೆ ಹೆಚ್ಚು ಸಂಖ್ಯೆಯಲ್ಲಿ ಬಡವರು ಬರುವಂತೆ ಮಾಡಿದ್ದು ಅವರ ಒಂದು ಮಾನವೀಯ ಅಂತಂದೇಳಿದ್ನಲ್ಲ, ಮಾನವೀಯ ಗುಣ ಮತ್ತು ಪರೋಪಕಾರದ ಗುಣ ಇದ್ದದ್ರಿಂದ. ಅಂಥ ಒಬ್ಬ ದೂರದೃಷ್ಟಿಯ ನಾಯಕ SM ಕೃಷ್ಣರವರು ಇವತ್ತು ನಮ್ಮನಿಗೆ ಅಗಲಿದ್ದಾರೆ. ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರ್ತೀನಿ. ಅವರ ಅಗಲಿಕೆಯಿಂದ ನಮ್ಮ ರಾಷ್ಟ್ರಕ್ಕೆ, ನಮ್ಮ ನಾಡಿಗೆ ದುಃಖ ಆಗಿದೆ ಅಂತಂದೇಳಿ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ. SM ಕೃಷ್ಣ ಅವರು ಅತ್ಯಂತ ಸಂಪನ್ನ, ಸೌಜನ್ಯ, ವಿವೇಕ, ಮಾನವೀಯತೆ ಇವುಗಳನ್ನೆಲ್ಲವನ್ನು ಕೂಡ ಅಳವಡಿಸಿಕೊಂಡಿದ್ದಂಥ ಒಬ್ಬ ಈ ರಾಜ್ಯದ, ಈ ರಾಷ್ಟ್ರದ ಅತ್ಯಂತ ಶ್ರೇಷ್ಠ ನಾಯಕರು. ನಾನು ಕಳೆದ 40 ವರ್ಷಗಳಿಂದ ಅವರನ್ನು ನಾನು ಹಿಂಬಾಲಿಸ್ಕೊಂಡು ಬಂದಿದ್ದೀನಿ. ಒಂದು ದಿನವೂ ಕೂಡ ಅವರು ಯಾರ ಮೇಲೂ ಕೂಡ ಸಿಟ್ಟಾಗಲಿಲ್ಲ, ಏನಿಲ್ಲ. ಭಾಳ ಸಮಾಧಾನವಾಗಿ ಎಂಥ ಸಮಸ್ಯೆಗಳಿದ್ದರೂ ಕೂಡ ಪರಿಹರಿಸುವಂತಹ ಗುಣವನ್ನು ಹೊಂದಿದಂಥವರು. ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರನ್ನು ಒಂದು ಸಿಂಗಾಪುರ್ ರೀತಿಯಲ್ಲಿ ನಾನು ಆ ಮಾದರಿಯಲ್ಲಿ ಡೆವಲಪ್ ಮಾಡಬೇಕು ಅಂತೇಳಿ ಅವರು ಸಾಕಷ್ಟು ಬೆಂಗಳೂರಿಗೆ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಜೊತೆಗೆ IT-BT ಹೆಬ್ಬಾಗಿಲು ಅನ್ನಾಗಿ ಮಾಡಿದಂಥ ಕೀರ್ತಿ SM ಕೃಷ್ಣ ಅವರಿಗೆ ಸಲ್ಲಬೇಕು. ಅದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ SM ಕೃಷ್ಣರವರು ಬಡ ಮಕ್ಕಳನ್ನು ಗುರಿಯಾಗಿ ಇಟ್ಕೊಂಡು ಮಧ್ಯಾಹ್ನದ ಬಿಸಿ ಊಟವನ್ನು ಒದಗಿಸುವುದರ ಮೂಲಕ ಕೂಲಿ ನಾಲಿ ಮಾಡಿ ಇದ್ದಂಥ ತಂದೆ ತಾಯಿಗಳು ಅವರಿಗೆ ಮಧ್ಯಾಹ್ನದ ಊಟನೂ ಕೂಡ ಸಿಗ್ತಿದ್ದಿಲ್ಲ ಮಕ್ಕಳಿಗೆ. ಎಷ್ಟೋ ಮಕ್ಕಳು ಹಸಿವಿನಿಂದ ಶಾಲೆಗೆ ಕೂಡ ಹೋಗ್ತಿರಲಿಲ್ಲ. ಆ ಶಾಲೆಗೆ ಹೆಚ್ಚು ಸಂಖ್ಯೆಯಲ್ಲಿ ಬಡವರು ಬರುವಂತೆ ಮಾಡಿದ್ದು ಅವರ ಒಂದು ಮಾನವೀಯ ಅಂತಂದೇಳಿದ್ನಲ್ಲ, ಮಾನವೀಯ ಗುಣ ಮತ್ತು ಪರೋಪಕಾರದ ಗುಣ ಇದ್ದದ್ರಿಂದ. ಅಂಥ ಒಬ್ಬ ದೂರದೃಷ್ಟಿಯ ನಾಯಕ SM ಕೃಷ್ಣರವರು ಇವತ್ತು ನಮ್ಮನಿಗೆ ಅಗಲಿದ್ದಾರೆ. ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರ್ತೀನಿ. ಅವರ ಅಗಲಿಕೆಯಿಂದ ನಮ್ಮ ರಾಷ್ಟ್ರಕ್ಕೆ, ನಮ್ಮ ನಾಡಿಗೆ ದುಃಖ ಆಗಿದೆ ಅಂತಂದೇಳಿ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ.